ಇಲ್ಲಿ ಹಿಂಗ್ ನಿಂತ್ಕೊಂಡಿದ್ಯಾ? ಹೋಗು ಸ್ನಾನ ಮಾಡ್ಕೊಂಬ. ದೇವಸ್ಥಾನಕ್ಕೆ ಹೋಗಕೈತೆ ಅಂತ ನಿನ್ನೆ ಹೇಳಿದ್ನಲ್ಲ ನಿಂಗ. ಆಯ್ತು. ಏನಕ್ಕ? ಏನಿಲ್ಲ ಅಕ್ಕ, ಅಕ್ಕನ್ಗ ಹುಷಾರಿಲ್ಲ, ಅದಕ್ಕ ಹಂಗದಲ್ಲ. ಆಯ್ತಾ? ಸರಿ ಬಾ. ಐ ಮನೆ ಎಷ್ಟ್ ದಿನ ಆಯ್ತು ಮನೆಗ್ ಬಂದು. ಸರಿ, ಮೊದ್ಲು ನಾವು ನಮ್ ರೂಪನ ಬದಲಾಯಿಸ್ಬಿಡೋಣ, ಆಮೇಲೆ ಅಚ್ಚು ಹೇಳಿ ಜಿನ್ನ ಹುಡ್ಕೋಣ. ಜಿನ್ ಹೆಂಗಿದೆ ಅಂತಾನೆ ನಮಗೆ ಗೊತ್ತಿಲ್ಲ. ಸರಿ, ಆಮೇಲೆ ಅವಳ ಹತ್ರ ಕೇಳ್ಬಿಟ್ಟು ಹುಡುಕಿದ್ರೆ ಆಯ್ತು. ಮೊದ್ಲು ನಮ್ ರೂಪನ ಬದಲಾಯಿಸ್ಬೇಕು. ಅವಳು ಇನ್ನ ಒಳಗಿರ್ತಾಳೆ. ಅಮ್ಮನ್ ಗೊತ್ತಿಲ್ಲದೆ ನಮ್ ಮನೆ ಹೊರಗಡೆ ಹೋಗ್ಬೇಕು. ಯಾರು ಇಲ್ಲ, ಎಲ್ಲೋ ಹೋಗಿರ್ಬೇಕು. ನಂತರನೇ ಇರೋಂತ ರೂಪ ಇಲ್ಲೋದ್ಲು. ಒಂದ್ ವೇಳೆ ರೂಮಲ್ಲಿ ಇರ್ಬೋದು. ಎಲ್ಲೋದ್ಲವಳು? ನಂತರನೇ ಇರೋಂತ ರೂಪ ಕಾಣ್ತಾ ಇಲ್ಲ. ಏನ್ ಮಾಡೋದೀಗ? ಈಗ ಇವಳನ್ನ ನಿಂಗ್ ಹುಡ್ಕೋದು? ವಾವ್, ನಂತರನೇ ಇರೋಂತ ರೂಪ. ಹೇ, ನೀನ್ ಎಲ್ಲೋಗಿದ್ದೆ? ನಿನ್ನೆ ಹುಡುಕ್ತಾ ಇದ್ದೆ ಗೊತ್ತಾ? ನನ್ ಡ್ರೆಸ್ ಹಾಕೊಂಡಿದ್ಯಾ, ಚೆನ್ನಾಗಿದೆ ನಿಂಗೆ. ಸರಿ, ನಿನ್ ಹತ್ರ ಮಾತಾಡ್ತಾ ಇದ್ರೆ ಯಾರಾದ್ರೂ ಬಂದ್ರೆ ಗೊತ್ತಾಗ್ಬಿಡತ್ತೆ. ತಡಿ, ನಾನ್ ನಿನ್ ಮುಂದೆ ಬಂದ್ ನಿಂತ್ಕೊಳ್ತೀನಿ. ನೀನ್ ಇಲ್ಲಿಂದ ಮೊದ್ಲು ಮಾಯ ಆಗು. ಹೋಗು ಹೋಗು, ನಿನ್ ಮುಂದೆ ಬಂದ್ ನಿಂತ್ಕೊಂಡಲ್ಲ. ಬಾಯ್ ಬಾಯ್. ಏ, ಏನಂಗ್ ನೋಡ್ತಾ ಇದ್ಯಾ? ಹೋಗ್ ಮೊದ್ಲು ಇಲ್ಲಿಂದ. ಏನ್ ಅನ್ಕೊಂಡಿದ್ಯಾ? ನಿಮ್ಮನೆ ಅನ್ಕೊಂಡಾಯ್ತು? ಇದು ನನ್ ಮನೆ. ನೀನು ಮಾಯ ಆಗಿರಂತ ಹುಡುಗಿ ಅಷ್ಟೇ. ಇಲ್ಲಿಂದ ಹೋಗು. ಇಲ್ಲೇ ಸೆಟ್ಲ್ ಆಗೋಣ ಅಂತ ಪ್ಲಾನ್ ಮಾಡ್ಕೊಂಡ ಏನು? ಯಾರ್ ನೀನು? ನಾನ್ಯಾಕೆ ಇಲ್ಲಿಂದ ಹೋಗ್ಬೇಕು? ಲಿಲೆ, ಲಿಲೆ. ಅಯ್ಯೋ, ಅವ್ವ ಕರೀತಾ ಇದಾರೆ. ಈಗ ಬಂದ್ರು ಅಂದ್ರೆ ಅಷ್ಟೇ. ಏ, ನೀನು ಹೋಗು ಅಂತ ಹೇಳಿದ್ರೆ ಅರ್ಥ ಆಗಲ್ಲ ನನಗೆ. ತಡಿ, ನಿನ್ಗೆ ಆಮೇಲೆ ಮಾಡ್ಕೊಡ್ತೀನಿ. ಲಿಲೆ, ರೆಡಿಯಾಗಿದ್ಯಾ? ಸರಿ ಬಾ. ಅನು ಅಕ್ಕ ಬಂದಿದ್ದಾಳ. ಅವಳಕ್ಕೆ ಹೋಗ್ಬಿಟ್ ಬಾ. ಆಯ್ತು, ಹೋಗ್ಬಿಟ್ ಬರ್ತೀನಿ. ಅಯ್ಯೋ, ನನ್ ಬದಲು ಇವಳು ಹೋಗ್ತಾ ಇದ್ದಾಳೆ. ಅಚ್ಚು ಜೋಲಿ ಗೊತ್ತಿರಲ್ಲ. ಇವಳು ನಾನೇ ಅನ್ಕೊಂಡು ಅವಳ ಹತ್ರ ಮಾತಾಡ್ತಾರೆ ಬೇರೆ. ಏನ್ ಮಾಡೋದೀಗ? ಅಚ್ಚು ಹೇಳಿದ್ಲು ನಮ್ ತರನೇ ಇರೋಂತ ರೂಪದ ಮುಂದೆ ನಾವು ಹೋಗಿ ನಿಂತ್ಕೊಂಡ್ರೆ ಮಾಯ ಆಗತ್ತೆ ಅಂತ. ನನ್ ವಿಷಯದಲ್ಲಿ ಮಾತ್ರ ಯಾಕೆ ಈ ತರ ಆಯ್ತು? ಮಾಯನೇ ಆಗ್ಲಿಲ್ಲ. ಒಂದ್ ವೇಳೆ ಅಚ್ಚು ಮಾಯ ಆದ್ಲ, ಅವಳಿಗೂ ಇದೇ ತರ ಆಗಿರತ್ತೇನೋ. ಏನ್ ಮಾಡೋದೀಗ? ಇವಳನ್ನ ಹೆಂಗಾದ್ರೂ ಮನೆ ಬಿಟ್ಟು ಓಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇವಳೇ ನಾನು ಅಂತ ಅನ್ಕೊಂಡ್ಬಿಟ್ಟು ನಮ್ಮಮ್ಮ ಇವಳ ಹತ್ರ ಮಾತಾಡ್ತಾರೆ. ನಾನೇನ್ ಮಾಡೋದು ಮತ್ತೆ? ಅದು ಇಲ್ದಂಗೆ ನನ್ನನ್ನು ನೋಡ್ಬಿಟ್ಟು ನೀನ್ ಯಾರು ಅಂತ ಕೇಳ್ತಾ ಇದ್ದಾಳೆ. ನನ್ ಜಾಗದಲ್ಲಿ ಇವಳಿದಾಳೆ, ನನ್ನನ್ ಯಾರು ಅಂತ ಕೇಳ್ತಾ ಇದ್ದಾಳೆ. ಬರ್ಲಿ, ಇವತ್ ನಾಕ್ ಅವಳನ್ನು ಹೊಡಿಯೋದೇ ನಾನು ಸುಮ್ಮನೆ ಬಿಡಲ್ಲ. ತಮ್ಮ, ಹೌದು ಕಣ ತಮ್ಮ, ನನಗೆ ಸ್ವಲ್ಪ ಹುಷಾರಿಲ್ಲ. ತಡಿ, ನಾನು ನಿಮಗೆ ಅಮ್ಮ ಬಿಸ್ಕೆಟ್ ತಂದಿಟ್ಟಿದ್ದಾರೆ, ತಂದು ಕೊಡ್ತೀನಿ. ಆಯ್ತು ಅಕ್ಕು. ಅಯ್ಯೋ, ನಾನು ಯಾಕೆ ಇವನ ಹತ್ರ ಹೋಗಿ ಮಾತಾಡ್ದೆ? ನನ್ನ ತರನೇ ಇನ್ನೊಬ್ಳಿದಾಳೆ ಬೇರೆ. ನನ್ನನ್ನು ನೋಡ್ದಂಗೆ ಅವಳನ್ನು ನೋಡ್ಬಿಟ್ರೆ ಅಷ್ಟೇ. ಅವ್ನ್ ಬರೋಷ್ಟಲ್ಲಿ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೋಬೇಕು. ಆಯ್ತಾನೋ, ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಹುಷಾರಾಗಿ ಕರ್ಕೊಂಬಂದು ಬಿಟ್ಬಿಡ್ರಿ, ಆಯ್ತಾ? ಆಯ್ತು ಆಂಟಿ. ಲಿಲೆ, ಹುಷಾರಾಗಿ ಹೋಗ್ಬಿಟ್ಟು ಬರ್ಬೇಕಾ? ಆಯ್ತಾ? ಆಯ್ತು, ಸರಿ ನಡಿ. ಏನಾಯ್ತಕ್ಕ? ಏನ ರೂಮ್ನಾಗ ಲಿಲಿ ಅಕ್ಕ ಇದ್ದಾಳ? ಏ ಅಕ್ಕ, ಏನ ಮಾಡಕ ಕೆಲಸ ಇಲ್ಲ ನಿಂಗೆ? ನಿನ್ ಕಣ್ಣು ಮುಂದೆ ತಾನೇ ಇಲ್ಲೋದ್ಲಲ್ಲ ಅವಳು. ಅವ್ವ ಅವ್ವ, ನಿಜ ಅವ್ವ, ಲಿಲಿ ಅಕ್ಕ ರೂಮ್ನಾಗಿದ್ದಾಳ. ನೀನೊಂದ್ಸಲ ಬಂದು ನೋಡು. ನಾನು ಈಗಷ್ಟೇ ಬಿಸ್ಕೆಟ್ ತರ್ತೀನಿ ಅಂತ ಬಂದೆ. ಬಾರವ್ವ, ಬಾ ಹೋಗಿ ನೋಡೋಣ. ಬಾರವ್ವ, ನನಗೆ ಹೆದರಿಕೆ ಆಗ್ತಾ ಇದೆ. ನಿನಗ ಆಟ ಆಡಕ್ಕ ಬೇರೆ ಕೆಲಸ ಏನ್ ಸಿಗ್ಲಿಲ್ವೇನು? ಅವ್ವನ್ಗ ಸಿಟ್ಟು ಬಂದ್ರೆ ಏನ್ ಮಾಡ್ತಾವ ಅಂತ ಗೊತ್ತಲ್ಲ ನಿಂಗೆ? ಇನ್ನೊಂದ್ಸಲ ಇಂದ ಹುಡುಗಾಟ ಅಲ್ಲ ನಿಂಗೆ ಬೇಡ, ಆಯ್ತಾ?
ನಮ್ ವಿಷಯ ಗೊತ್ತಾಗ್ಬಿಡ್ತು ನೋಡು. ಛೇ, ಅಲ್ಲೆಲ್ಲೆಲ್ಲೆಲ್ಲೆ ಸ್ವೀಟಿ, ಅಲ್ಲಿ ನೋಡಿ ಎಷ್ಟೊಂದ್ ಜನ ನಿಂತ್ಕೊಂಡಿದ್ದಾರೆ. ಅಯ್ಯೋ ಹೌದಕ್ಕ, ಇದೇನ್ ಇಷ್ಟೊಂದ್ ಜನ ನಿಂತ್ಕೊಂಡಿದ್ದಾರೆ, ನಾವ್ ಹೆಂಗ್ ನೋಡಕ್ ಹೋಗಕ್ಕಾಗತ್ತೆ? ಸರಿ ಬಾ, ಏನಾಗತ್ತ ನೋಡೋಣ. ಏ ಸ್ವೀಟಿ ನೋಡೆ ಜನ ಎಷ್ಟೊಂದಿದಾರಂತ. ಜನ ಮರಳ ಜಾತ್ರೆ ಮರಳ ಅಂದಂಗಿದೆ. ಇಷ್ಟೊಂದ್ ಜನ ನೋಡು, ಹಂಗಂದ್ರೆ ತುಂಬಾ ದೊಡ್ಡ ಗುರುಜಿನೇ ಇರ್ಬೇಕು. ಹೌದಕ್ಕ, ಇಷ್ಟೊಂದ್ ಜನ ಬರ್ತಾರಂತ ಹೇಳಿದ್ರೆ ಅವ್ರು ತುಂಬಾ ದೊಡ್ಡ ಗುರುಜಿನೇ ಇರ್ಬೇಕು. ಅವ್ರು ಹೇಳಿದ್ದೆಲ್ಲ ಆಗತ್ತೆ ಇರ್ಬೇಕು, ಅದಕ್ಕೆ ಇಷ್ಟೊಂದ್ ಜನ ಬರ್ತಾ ಇದ್ದಾರೆ. ಹೌದು ಕಣೆ ಮಾ ಸ್ವೀಟಿ, ಏನ್ ಅನ್ಕೊಂಡಿದ್ಯಾ ನೀನು ಈ ಗುರುಜಿನ? ಇದ್ ಗೊತ್ತಿಲ್ದೆ ನಿನ್ ಗಂಡ ಏನ್ ಮಾತಾಡ್ಬಿಟ್ಟ? ಇನ್ನೊಂದ್ಸಲ ಹೇಳ್ಬಿಡು, ಈ ತರ ಮಾತಾಡ್ಬಾರ್ದು ಅಂತ ಅಂದ್ಬಿಟ್ಟು. ಇಂತ ಗುರುಜಿ ಹತ್ರ ಎಲ್ಲ ನಮ್ಗೆ ಅಪಾಯಿಂಟ್ಮೆಂಟ್ ಸಿಗ್ಬೇಕಂದ್ರೆ ಎಷ್ಟ್ ಪುಣ್ಯ ಮಾಡಿರ್ಬೇಕು ಗೊತ್ತಾ? ಅಯ್ಯೋ ಹೌದಕ್ಕ, ಅವ್ರನ್ನ ಈ ತರ ಹೇಳಿದಕ್ಕೆ ಇನ್ನೊಂದ್ಸಲ ಕ್ಷಮೆ ಕೇಳಕ್ ಹೇಳ್ತೀನಿ. ಇಲ್ಲಂದ್ರೆ ಇನ್ನೊಂದ್ಸಲ ಬರುವಾಗ ಅವ್ರನ್ನ ಕರ್ಕೊಂಬಂದು ಗುರುಜಿ ಹತ್ರ ಕ್ಷಮೆ ಕೇಳಿಸ್ಬೇಕು. ಮತ್ತೆ ಇನ್ನೊಂದ್ಸಲ ಬರುವಾಗ ಕರ್ಕೊಂಬಂದ್ಬಿಡು ಆಯ್ತಾ? ಗುರುಜಿ ಕಾಲಲ್ಲಿ ಬೀಳ್ಸಿ ಅವ್ರನ್ನ ಕ್ಷಮೆ ಕೇಳಿಸೋಣ. ಆಯ್ತಕ್ಕ. ಅಕ್ಕ, ಇಷ್ಟೊಂದ್ ಜನ ನಿಂತ್ಕೊಂಡಿದ್ದಾರೆ, ಇವತ್ತಿಗೆ ನಮ್ಗೆ ಆಗಲ್ವಾ ಅಂತಕ್ಕ? ಅಯ್ಯ ನೀನ್ ಬಾ ಮರಗಿತಿ, ನಾನಿದ್ದೀನಿ, ನೀನ್ ಯಾಕೆ ಚಿಂತೆ ಪಡ್ತಾ ಇದೀಯಾ? ಹೆಂಗ್ ಒಳಗ್ ಹೋಗೋದಂತ ನನಗ್ ಗೊತ್ತು. ಆಯ್ತಕ್ಕ. ಹೇ ಜೋಲಿ, ನಾವು ಮತ್ತೆ ನಮ್ ರೂಪಕ್ಕೆ ಬಂದಿದ್ದು ಎಷ್ಟು ಖುಷಿ ಆಗ್ತಾ ಇದೆಯಲ್ಲ. ಅಲ್ಲ, ನೀನ್ ಹೋಗಿ ನಿನ್ ತರನೇ ಇರೋ ರೂಪದ ಮುಂದೆ ನಿಂತಾಗ ಏನಾಯ್ತು? ಅಚ್ಚು, ನನ್ ತರನೇ ಇರೋ ರೂಪದ ಮುಂದೆ ನಿಂತಾಗ ನನ್ ತರ ಇರೋ ರೂಪ ಹಂಗೆ ಮಾಯ ಆಗ್ಬಿಟ್ಟು ಗೊತ್ತಾ? ಹೌದಾ, ನನ್ ರೂಪನು ಹಂಗೆ ಆಯ್ತು, ಹಂಗೆ ಮಾಯ ಆಗ್ಬಿಡ್ತು. ಏ ಅಚ್ಚು, ನೀನ್ ಸ್ವಲ್ಪ ಅಬ್ಸರ್ವ್ ಮಾಡ್ದ? ಇಲ್ಲಿ ಇದ್ದಾಳಲ್ಲ, ಅವಳು ಮಾತಾಡ್ತಾನೆ ಇಲ್ಲ ಗೊತ್ತಾ? ಆಗ್ಲಿಂದ ನಾನ್ ಮಾತಾಡ್ಸಿದೇನು ಸುಮ್ಮನೆ ಬರ್ತಾ ಇದ್ದಾಳೆ. ಏನಂತ ಕೇಳು ಅವಳ ಹತ್ರ. ಹೌದಾ, ತಡಿ. ಹೇ ಲಿಲಿ, ಏ ಲಿಲಿ, ಬಿಳಿ ಜಿರ್ಲೆ, ಇಲ್ಲೋಡ. ಏ ಲಿಲಿ. ಏನು, ಯಾಕೆ ಕರೆದ್ರಿ? ಯಾರ ಹತ್ರ ಆಕ್ಟಿಂಗ್ ಮಾಡ್ತಾ ಇದ್ಯಾ? ಏನ್ ಆಕ್ಟಿಂಗು? ಯಾರು ಮಾಡ್ತಾ ಇದ್ದಾರೆ? ಓವರ್ ಮಾಡ್ಬೇಡ. ನಿನ್ ತರನೇ ರೂಪ ಮಾತಾಡ್ದಾಗ ಮಾತಾಡಿದ್ರೆ ನಾವ್ ನಂಬ್ಕೊಳ್ತೀವಿ ಅನ್ಕೊಂಡಿದ್ಯಾ? ಯಾವ ರೂಪ? ಏನ್ ಮಾತಾಡ್ತು? ಏ ಲಿಲಿ, ಬಾಯ್ ಮುಚ್ಕೊಂಡು ಕರೆಕ್ಟ್ ಆಗಿ ಮಾತಾಡಿದ್ರೆ ಆಯ್ತು. ಓವರ್ ಮಾಡ್ಬೇಡ ನೀನು. ಏನ್ ಓವರು? ಏನ್ ಬಾಯ್ ಮುಚ್ಚೋದು? ಅಚ್ಚು, ಇವಳು ಬೇಕು ಬೇಕಂತಾನೆ ಮಾಡ್ತಾ ಇದ್ದಾಳೆ, ಇವಳ ಹತ್ರ ಮಾತಾಡಬೇಡ. ಹೌದು ಜೋಲಿ. ಹೇ ಲಿಲಿ ಗೂಬೆ, ನೀನಿನ್ನ ಕರೆಕ್ಟ್ ಆಗಿ ಮಾತಾಡೋದಾದ್ರೆ ಮಾತ್ರ ನಮ್ಮ ಹತ್ರ ಮಾತಾಡೋ, ಇಲ್ಲಂದ್ರೆ ಮಾತಾಡ್ಬೇಡ. ಆಯ್ತು. ಹೇ ಅಚ್ಚು, ನೋಡ್ದ ನಾವು ಶಿಟ್ಟಾಗಿ ಬೈಯೋದು ಅವಳಿಗೆ ಅರ್ಥ ಆಗ್ತಾ ಇಲ್ವಾ ಅಂತ? ಅವಳು ಆ ಕಡೆ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಲು. ಹೌದು, ನಾನು ಇಷ್ಟು ಸಿಟ್ಟಾಗಿ ಬೈತಾ ಇದೀನಿ, ಇವಳು ಆ ಕಡೆ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಲು. ಒಂದ್ ವೇಳೆ ಇವಳು ಲಿಲ್ಲಿ ಅಲ್ವಾ ಅಂತ. ಓ ಮೈ ಗಾಡ್, ಏ ಅಚ್ಚು, ಏನ್ ಹೇಳ್ತಾ ಇದೀಯಾ? ಇವಳು ಲಿಲ್ಲಿ ಅಲ್ವಾ? ಹೌದು, ನನಗೆ ಹಂಗೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಲಿಲ್ಲಿ ಹತ್ರ ನಾನು ಸಿಟ್ಟಾಗಿ ಬೈದ್ರೆ ಅವಳು ನೋಡಿ ಹೆದರ್ಕೊಂಡು ನನ್ನ ಹತ್ರ ಕರೆಕ್ಟ್ ಆಗಿ ಮಾತಾಡ್ತಾಳೆ. ಇವಳು ತಿರ್ಕೊಂಡು ನಿಂತ್ಕೊಂಡಿದ್ದಾಳೆ ಅಂತ ಹೇಳಿದ್ರೆ ಇವಳು ಲಿಲ್ಲಿ ಅಲ್ಲ. ಓ ಮೈ ಗಾಡ್, ಹೌದಾ ಅಚ್ಚು? ಹಂಗಂತ ಹೇಳಿದ್ರೆ ಇವಳು ಲಿಲ್ಲಿ ಅಲ್ಲ ಅಂತ ಹೇಳಿದ್ರೆ ಲಿಲ್ಲಿ ಎಲ್ಲಿದ್ದಾಳೆ? ನನ್ಗನ್ಸುತ್ತೆ ಅವಳು ಮನೆಯಲ್ಲೇ ಇರ್ಬೇಕು. ಯಾಕಂತ ಹೇಳಿದ್ರೆ ಇವಳು ಮಾಯ ಆಗೋದಿಕ್ ಮುಂಚೆನೆ ಇವಳು ಈ ಕಡೆ ಬಂದ್ಬಿಟ್ಲಲ್ಲ, ಹಂಗಾಗಿ ಅವಳು ಮನೆಯಲ್ಲೇ ಎಲ್ಲಾದ್ರೂ ಬಚ್ಚಿಟ್ಕೊಂಡಿರ್ಬೇಕು. ಹೌದು, ಯು ಆರ್ ರೈಟ್. ಸರಿ, ನಾವು ಅಮ್ಮ ಮನೆಗೆ ಹೋದ್ಮೇಲೆ ಏನಂತ ಹೋಗಿ ನೋಡೋಣ. ಓಕೆ. ಅಲ್ಲ ಅಚ್ಚು, ನನಗೆ ಒಂದು ಡೌಟ್. ಹೌದು, ನಾವ್ ಯಾಕೆ ಈ ಪ್ಲೇಸ್ಗೆ ಬಂದಿದೀವಿ? ಇಲ್ಲಿ ಯಾರಿದ್ದಾರೆ? ಯಾಕೆ ನಮ್ಮನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ? ನಮ್ ತರನೇ ರೂಪ ಯಾರ ಹತ್ರನೂ ಮಾತಾಡದೆ ಸೈಲೆಂಟ್ ಆಗಿತ್ತಲ್ಲ, ಅದು ಇವ್ರೆಲ್ರಿಗೂ ಏನೋ ನಮ್ಗಾಗಿದೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ಯಾರೋ ಗುರುಜಿ ಇದಾರಂತೆ, ಅವ್ರ ಹತ್ರ ಕರ್ಕೊಂಡ್ ಬಂದ್ರೆ ನಾವೆಲ್ಲ ಸರಿಯಾಗಿ ಬಿಡ್ತೀವಂತೆ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಓ ಹೌದಾ? ಅಲ್ಲ ಅಚ್ಚು, ನಾವು ಚೆನ್ನಾಗಿ ಕಾಣಿದೀವಿ, ಯಾಕೆ ಸುಮ್ನೆ ನಾವು ಬಂದಿದ್ದು? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಬೋದಾಗಿತ್ತಲ್ಲ. ಅವ್ರ ಹಂಗ ಹೇಳ್ತಾ ಇದಾರಂತೆ ಸಡನ್ ಆಗಿ ನಾವು ಕರೆಕ್ಟ್ ಆಗಿ ಮಾತಾಡಿದ್ವಿ ಅಂದ್ರೆ ನಾವು ಏನೋ ಆಕ್ಟಿಂಗ್ ಮಾಡ್ತಾ ಇದೀವಿ ಅಂದಾಗ ಆಗ್ಬಿಡತ್ತೆ. ಅದಕ್ಕೆ ನಾನು ಸ್ವಲ್ಪ ಸುಮ್ಮನೆ ಸೈಲೆಂಟ್ ಆಗಿ ಆ ರೂಪ ಇದ್ದಂಗೆ ಇರೋಣ ಅಂತ ಸುಮ್ಮನಿದ್ದೀನಿ. ನೀನು ಹಂಗೆ ಇರು. ಹೌದು ಅಚ್ಚು, ನೀ ಹೇಳೋದು ಸರಿನೇ. ಆಯ್ತು, ನಾನು ಸೈಲೆಂಟ್ ಆಗಿ ಇರ್ತೀನಿ. ಅಕ್ಕ, ನೀವೇನು ಗುರುಜಿ ನೋಡಕ್ ಬಂದಿದ್ದೀರಾ? ಹೌದಕ್ಕ, ಯಾಕೆ? ಅಯ್ಯೋ ಅಕ್ಕ, ಮಕ್ಳಿಗೆ ಹುಷಾರಿಲ್ಲಕ್ಕ, ಹಾಗಾಗಿ ಗುರುಜಿ ಹತ್ರ ಬಂದ್ವಿ. ಸ್ವಲ್ಪ ದಯ ಮಾಡಿದ್ರೆ ನಾವು ಫಸ್ಟ್ ಹೋಗ್ಬಿಟ್ಟು ಬರ್ತೀವಕ್ಕ. ಅಯ್ಯೋ, ನಾವು ಬೆಳಗ್ಗೆ 6 ಗಂಟೆಯಿಂದ ನಿಂತ್ಕೊಂಡಿದೀವಿ ಕಣಕ್ಕ, ನೀವು ಬಂದು ಮಕ್ಳಿಗೆ ಅಂತ ಹೇಳ್ತಾ ಇದ್ದೀರಲ್ಲ. ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ. ಬಹಳ ಸಂತೋಷ ಅಕ್ಕ. ಇದೆ ಮಕ್ಳನ್ನ ಕರ್ಕೊಂಡು ಒಳಗ್ ಬಾ, ನಾವೇ ಇನ್ನ ಹೋಗೋದು. ಆಯ್ತಕ್ಕ. ಏನ್ ಮಾಡಿದ್ರು ನಿಮ್ ದೊಡ್ಡಮ್ಮ? ಬನ್ನಿ, ನಾವೇ ಅಂತ ಹೋಗೋದು. ಈಗ ಬಂದವರೆಲ್ಲ ಒಳಗ್ ಹೋಗ್ತಾ ಇದ್ದಾರೆ. ಅಯ್ಯೋ ಹೋಗ್ಲಿ ಬಿಡಣ, ಪಾಪ ಸಣ್ಣ ಮಕ್ಳಿಗೆ ಹುಷಾರಿಲ್ವಂತೆ. ಓ ಹೌದಾ, ಸರಿ ಸರಿ ಸರಿ. ನೋಡ್ದೇನೆ ಸ್ವೀಟಿ, ಅಕ್ಕಂದು ಟ್ಯಾಲೆಂಟ್ ಬಹಳ ಚೆನ್ನಾಗಿ ಐಡಿಯಾ ಮಾಡಿದ್ರಕ್ಕ. ಸರಿ ಸರಿ ಬಾ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಏ ಲಿಲ್ಲಿ, ಜೂಲಿ, ಬನ್ನಿ ಎಲ್ಲ ಹಚ್ಚ ಒಳಗ್ ಬಾ.
ಹೆಂಗ್ ಬಾಸ್ ಈ ತರ ಎಲ್ಲ ಐಡಿಯಾ ಬಂತು? ಎಷ್ಟೊಂದ್ ಜನ ಬಾಸ್ ಕ್ಯೂ ಕಟ್ಕೊಂಡು ನಿಂತ್ಕೊಂಡಿದ್ದಾರೆ. ಇನ್ನ ಹೋಗ್ತಾ ಹೋಗ್ತಾ ಈ ಸಣ್ಣ ಮನೆ ದೊಡ್ಡ ಅರಮನೆ ಆಗ್ಬಿಡತ್ತೆ ಬಾಸ್. ಸುತ್ತರಿಕೆ ಅದು ಕಡವು ನೋಡು, ಇದೇ ಜಾಗದಲ್ಲಿ ಇನ್ನೊಂದು ವರ್ಷದಲ್ಲಿ ದೊಡ್ಡ ಪ್ಯಾಲೇಸ್ ತರ ಮನೆ ಕಟ್ತೀನಿ. ಹೌದಾ ಬಾಸ್? ಹೌದೌದು. ಯಾರೋ ಬರ್ತಾ ಇದ್ದಾರೆ, ಮೇಂಟೈನ್ ಮಾಡ್ಕೊಳ್ಳೋ. ಆಯ್ತು ಬಾಸ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೇ